ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಉದ್ಯೋಗ ಟುಡೇ. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ಎಕ್ಸ್ ಸರ್ವಿಸ್ಮನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಒಳಗೆ ರಿಕ್ವೈರ್ಮೆಂಟ್ ಮಾಡಿದಾನೆ. ಅವು ಯಾವ್ಯಾವ ಪೋಸ್ಟ ಮತ್ತು ಎಷ್ಟೆಷ್ಟು ಸ್ಯಾಲ್ರಿ, ವೇಕೆನ್ಸಿ ಎಷ್ಟದಾವು ಮತ್ತು ಕ್ವಾಲಿಫಿಕೇಷನ್ ಏನು ಬೇಕು ನೋಡೋಣ ಬರ್ರಿ. ಮೊದಲದಾಗಿ ಹೇಳೋದಾದ್ರೆ ಇದು ಯಾವುದೇ ಡೈರೆಕ್ಟ್ ಕ್ಯಾಂಡಿಡೇಟ್ಗಲ್ಲ, ಇದಿರೋದು ಎಕ್ಸ್ ಸರ್ವಿಸ್ಮನ್ಗೆ. ಈಗ ಯಾರು ಮಿಲ್ಟ್ರಿ ಒಳಗೆ ಸೇವೆ ಸಲ್ಲಿಸಿ ಬಂದಿರ್ತಿರಲ್ಲ ಅವ್ರಿಗೆ ಮಾತ್ರ ಇದು ಅಪ್ಲೈ ಆಗ್ತೈತಿ. ಇಲ್ಲಿ ನೀವು ನೋಡ್ಬೋದು, ಮೊದಲೇದಾಗಿ ಮೆಡಿಕಲ್ ಆಫೀಸರು, ಟೋಟಲ್ 1 ಪೋಸ್ಟ್ ಐತಿ. ಇದು ಕ್ವಾಲಿಫಿಕೇಷನ್ MBBS ಆಗಿರಬೇಕು ಮತ್ತು 69 ವರ್ಷ ಒಳಗಿನವರಾಗಿ ಇರಬೇಕು ಇದಕ್ಕೆ. ಮತ್ತು ಇದರ ಸ್ಯಾಲ್ರಿ ಬಂದುಬಿಟ್ಟು 95,000 ರೂಪಾಯಿ ಸ್ಯಾಲ್ರಿ ಐತಿ. ಇದು ಮಂತ್ಲಿ ಫಿಕ್ಸ್ ಇರ್ತೈತೆ, ಅದ ಏನೂ ಚೇಂಜಸ್ ಆಗೋದಿಲ್ಲ. ಮತ್ತು ನೆಕ್ಸ್ಟು ಡೆಂಟಲ್ ಆಫೀಸರ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ಇದಕ್ಕೆ BDS ಆಗಿರಬೇಕು. ಇದು ಸೇಮ್ ಏಜ್ ಲಿಮಿಟು 69 ವರ್ಷ ಒಳಗಿರಬೇಕು. ಮತ್ತು ಇದ್ರದ್ದು ಪೇಮೆಂಟ್ ಸ್ಯಾಲ್ರಿ ಬಂದುಬಿಟ್ಟು 75,000 ರೂಪಾಯಿ ಮಟ್ಟ ಇದ್ರ ಪೇಮೆಂಟ್ ಇರ್ತೈತಿ. ಮತ್ತು ನೆಕ್ಸ್ಟು ಥರ್ಡ್ ಒನ್ನು ನರ್ಸಿಂಗ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಅದು 1 ಪೋಸ್ಟ್ ಐತಿ. ಇದು GNM BSc ನರ್ಸಿಂಗ್ ಆಗಿರಬೇಕು. ಇದ್ರದ್ದು ಏಜ್ ಲಿಮಿಟು 55 ವರ್ಷ ಒಳಗಿನವ್ರು ಇರಬೇಕು. ಮತ್ತು ಇದಕ್ಕೆ ಸ್ಯಾಲ್ರಿಪ್ಪ ಅಂದರೆ 28,100 ರೂಪಾಯಿವರೆಗೂ ಇದಕ್ಕೆ ಸ್ಯಾಲ್ರಿ ಇರ್ತೈತಿ. ಮತ್ತು ಫೋರ್ತ್ ಒನ್ನು ಡ್ರೈವರ್ ಪೋಸ್ಟ್ ಐತಿ. ಇಲ್ಲಿ ನೀವು ನೋಡ್ಬೋದು, ಟೋಟಲ್ 2 ಪೋಸ್ಟ್ ಅದಾವೆ. ಅದರೊಳಗೆ ಕ್ವಾಲಿಫಿಕೇಷನ್ ಏನಾಗಬೇಕಂದ್ರೆ 8th ಪಾಸ್ ಆಗಿರಬೇಕು, ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಮತ್ತು ಇದ್ರದ್ದು ಏಜ್ ಲಿಮಿಟ 53 ವರ್ಷ ಏಜ್ ಲಿಮಿಟ್ ಐತಿ. ಇದ್ರದ್ದು ಸ್ಯಾಲ್ರಿ ಬಂದುಬಿಟ್ಟು 21,800 ರೂಪಾಯಿವರೆಗೂ ಇದ್ರದ್ದು ಸ್ಯಾಲ್ರಿ ಐತಿ. ಮತ್ತು ಫಿಫ್ತ್ ಒನ್ನ ಪಿಯೂನ್. ಇಲ್ಲಿ ನೋಡ್ಬೋದು, ಟೋಟಲ್ 3 ಪೋಸ್ಟ್ ಅದಾವೆ. ಇದ್ರದ್ದು ಕ್ವಾಲಿಫಿಕೇಷನ್ನು 8th ಪಾಸ್ ಆಗಿರಬೇಕು. ಮತ್ತು ಇದ್ರದ್ದು ಏಜ್ ರಿಲ್ಯಾಕ್ಸೇಷನು 53 ವರ್ಷ ಒಳಗಿರಬೇಕು. ಇದ್ರದ್ದು ಪೇಮೆಂಟ 16,800 ರೂಪಾಯಿ ಐತಿ. ಮತ್ತು ಸಿಕ್ಸ್ತ್ ಒನ್ನು ಚೌಕಿದಾರ್ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ಇದು 8th ಪಾಸ್ ಆಗಿರಬೇಕು. ಏಜ್ ಲಿಮಿಟು ಸೇಮ್ ಐತಿ, ಪೇಮೆಂಟು ಸೇಮ್ ಐತಿ. ಮತ್ತು ಲಾಸ್ಟ್ ಒನ್ನು ಸಫಾಯಿವಾಲ ಅಂತ ಹೇಳ್ಬಿಟ್ಟು ಟೋಟಲ್ 1 ಪೋಸ್ಟ್ ಐತಿ. ಇದಕ್ಕೂ 8th ಪಾಸ್ ಆಗಿರಬೇಕು. ಏಜ್ ಲಿಮಿಟು ಸೇಮ್ ಐತಿ, ಪೇಮೆಂಟು ಸೇಮ್ ಐತಿ. ಮತ್ತು ಇದ್ರದ್ದು ಇದರದ್ದು ಜಾಬ್ ಡ್ಯೂರೇಷನ್ ಎಷ್ಟು ಇರ್ತೈತೆ ಅಂದ್ರೆ 1 ವರ್ಷ ಇರ್ತೈತಿ. ಅಂದ್ರೆ 1 ವರ್ಷ ಮಟ್ಟ ಅಷ್ಟೇ ಅಲ್ಲಿ ನೀವು ನೌಕರಿ ಮಾಡ್ಬೋದು. 1 ವರ್ಷ ಆದ ನಂತರ ಮುಗಿದೈತಿ. ಇಲ್ಲಿ ನೀವು ನೋಡ್ಬೋದು 1 ವರ್ಷ. ಮತ್ತು ಇದು ಅಪ್ಲಿಕೇಶನ್ ಮೋಡು ಆಫ್ಲೈನ್ ಐತಿ. ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ನೋಡಿರಿ, ಎಲಿಜಿಬಿಲಿಟಿ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ದ ಎಕ್ಸ್ ಸರ್ವಿಸ್ಮನ್ ಕ್ಯಾಂಡಿಡೇಟ್. ಅಷ್ಟೇ ಎಕ್ಸ್ ಸರ್ವಿಸ್ಮನ್ಗೆ ಅಷ್ಟೇ ಇದು ಅವೈಲೇಬಲ್ ಐತಿ, ಮತ್ತು ಯಾರಿಗೂ ಇದು ಅವೈಲೇಬಲ್ ಇಲ್ಲ. ಮತ್ತು ಇದು ಆಫ್ಲೈನ್ ಇದನ್ನ ಎಲ್ಲಿ ಕಳಿಸ್ಬೇಕು, ಇದನ್ನು ಕಂಪಲ್ಸರಿ ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗ್ತೈತಿ. ಪೋಸ್ಟ್ ಮುಖಾಂತರನೇ ಇದನ್ನು ಕಳಿಸ್ಬೇಕಾಗ್ತೈತಿ. ಇಲ್ಲಿ ಪೋಸ್ಟ್ ಲೊಕೇಶನ್ ಇಲ್ಲಿ ಐತೆ ನೋಡಿರಿ, ಕೋಲ್ಕತ್ತಾ ಮಿಲಿಟ್ರಿ ಸ್ಟೇಷನ್ ಕಳಿಸ್ಬೇಕು. ಇದನ್ನು ಇಲ್ಲಿ ಐತೆ ನೋಡಿರಿ, ಇದು ಲೊಕೇಶನ. ಮತ್ತು ಯಾರ್ಯಾರು ಎಕ್ಸ್ ಸರ್ವಿಸ್ಮನ್ ಅದೀರಿ, ಡ್ಯೂಟಿ ಮುಗಿಸಿ ಯಾರು ಬಂದಿರಿ, ನಿಮ್ಗೆ ಇನ್ನೂ ಡ್ಯೂಟಿ ಮಾಡೋಕ್ಕೆ ಯಾರಿಗೆ ಬರ್ತೈತೆ ಅನ್ನೋಕೆ ಯಾರು ಮಾಡೋಕೆ ಇಷ್ಟ ಐತಿ ಅವರೇ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಇದ್ರದ್ದು ಲಾಸ್ಟ್ ಅಪ್ಲಿಕೇಶನ್ ಡೇಟ ಇಲ್ಲಿ ನೀವು ನೋಡ್ಬೋದು, 25 ತಾರೀಕು, ಇದೇ ತಿಂಗಳು 25 ತಾರೀಕು ಲಾಸ್ಟ್ ಡೇಟ್ ಐತಿ. ಮತ್ತು ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡೋರಿದ್ರಿ ಮಾಡಿರಿ. ಮತ್ತು ಯಾರ್ಯಾರು ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರ್ಯಾದ್ರೆ ಅವ್ರಿಗೆ ಇದನ್ನ ವಿಡಿಯೋ ಶೇರ್ ಮಾಡಿ. ಮತ್ತು ಇನ್ನಷ್ಟು ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.